ಅಲ್ಲ ಗುಂಡಜ್ಜಿ ನೋಡು. ಆ ಈ 4-5 ದಿವಸ ಮಾಡ ಮುಚ್ಕೊಂಡು ಎಲ್ಲಾರ್ಗು ನೆಗಡೆ ಅಂದ್ರೆ ನೆಗಡೆ. ಹೆಂಗ ಸ್ವಾಮಿ ನಮ್ಮಪ್ಪ ಇವತ್ತು ಬಿಸಿಲು ಕಾಯ್ತೈತಂಗಿ. ಚೆನ್ನಾಗ್ ಕಾಯ್ತೈತಲ್ವ ಬಿಸಿಲು? ಹ್ಞೂ ಹನುಮಂತಜ್ಜ. ಯಪ್ಪ ಯಪ್ಪ ಯಪ್ಪ, ಏನು ಮುಚ್ಕೊಂಡು ಮುಳ್ಬಡ್ಕೊಂಡಿತ್ತತ್ತ. ಹೆಂಗ ಇವತ್ತು ಚೆನ್ನಾಗಿ ಬಿಸಿಲು ಕಾಯ್ತೈತಿ. ನಾನಂತೂ ಬಟ್ಟೆ ಒಗೆದು 3 ದಿವ್ಸಕ್ಕಿಂತ ಒಣಗಾಕಿರು ಒಣಕ್ಯಂಗಿಲ್ಲ. ಇವತ್ತು ಚೆನ್ನಾಗಿ ಒಣಕ್ಯಂತಾವೆ ಬಟ್ಟೆ. ಯಪ್ಪ ನನಗಂತೂ ಅಷ್ಟೇ ನೆಗಡಿ ಅಂದರೆ ನೆಗಡಿ ಆಗ್ಬಿಟ್ಟಿತ್ತು. ಈ ಮಾಡ ಮುಚ್ಕೊಂಡಿದ್ಕೆ ತಲೆನೋವು. ಹೆಂಗ ಆಸ್ಪತ್ರೆಗೆ ಹೋಗಿ ಬಂದು. ತಾತ ನೀನೇನು ಒಣಗಾಕಿದ್ಯಾ? ಯಾಕಜ್ಜಿ ನಾನು ದುಡ್ಡು ಇಟ್ಕೊಂಡಿದ್ಯಾ? ದೊಡ್ಡರ್ ಯಾತ ಮಾತಾಡ್ತೀವಿ ನಿಮ್ಮ ಮದ್ದಿದ ನಿಂದೇನು ಹೋಗಿ ಓದ್ಕೊಂತೀಯ ಇಲ್ವಾ? ದೊಡ್ಡವ್ರು ಮಾತಾಡ್ತಾ ಏನು ಸಣ್ಣವ್ರು ಮಾತಾಡ್ಬಾರ್ದ? ಬಿಡ್ಗುಂಡಜ್ಜಿ ಅತ್ತ ಏನ್ ಯಾವಾಗ್ಲೂ ಓದ್ಕೊಂತೀಯ? ಓನ್ ತಾತ, ನಾನು ಯಾವಾಗ್ಲೂ ಓದ್ಕೊಂತೀನಿ. ರಾತ್ರಿ 11-12 ಗಂಟೆ ತಕ ಓದ್ಕೊಂತೀನಿ. ಬೆಳಗ್ಗೆ 5:30 ಎದ್ದು ಓದ್ಕೊಂತೀನಿ 6 ಗಂಟೆ ತಕನ. ಅಜ್ಜಿ ಆದ್ರೂ ಓದ್ಕೊಂತೀನಿ. ಸುಮ್ನಿರಜ್ಜೋ, ಅವ್ನು ಹೇಳ್ದ ನೀನ್ ಕೇಳ್ಬಿಟ್ಟಿ. ಚಿಂಟು ಹೋಗಪ್ಪ ಸುಮ್ಮನೆ ಓದ್ಕ. ಸುಮ್ಮನಿರತ್ತೆ. ನಾನು ಓದ್ಕೊಂಡಿದ್ದೀನಿ ಹೇಳು. ಇಲ್ಲ ಯಾಕಲ್ಲ ಹುಡ್ಗ ಹಿಂಗ್ಕೊಂಡು ಮುಂದೆ ಸುಮ್ಮನಿರಜ್ಜಿ. ಯಾಕಲ್ಲ ಪಾಪ ಮಧ್ಯದ ಹಿಂಗ್ಕೊಂಡೆ ಬಂದು. ತಾತ ನೀನು ದೆವ್ವ ನೋಡಿದ್ಯಂತ ತಾತ? ಆಶಿಕ್ ಹೋಗ್ತೀಯ ಇಲ್ವ ಎದ್ದು? ಎಂತ ಕೇಳ್ತಾನೆ ರಾತ್ರೆಲ್ಲನ ಕಿರ್ಕಮ್ಮಕ್ಕಿ. ಇಲ್ಲ ಕಣ್ ಪಾಪ ನಾನು ನೋಡಿಲ್ಲ. ಪ್ಲೀಸ್ ತಾತ, ನಾನೇನು ಅದ್ರಕಮ್ಮಲ್ಲ ಹೇಳ್ತಾತ. ನಾನು ನೋಡಿಲ್ಲಪ್ಪ. ಬ್ಯಾರ್ಯಾರು ನೋಡಿದೀವಿ ಅಂತ ಹೇಳವ್ರಿ. ನಾನೆಂದು ನೋಡಿಲ್ಲ ತಾತ. ನನ್ಗೇನೆ 1-2-3 ಸಲ ಒಂಥರ ಅನುಭವ ಆಗ್ಬಿಟ್ಟೈತ್ ನಂಗೆ. ಹೇಳ್ತಾತ ಪ್ಲೀಸ್. ಯಾವ್ದೇ ಪಾಪ ಸಣ್ಣಪ್ಪ ಗೊತ್ತೇ ನಿಂಗೆ? ಗೊತ್ತು. ಮಗನೂ ಅಳಿಯ ರಾತ್ರಿ 12 ಗಂಟೆಗೆ ನಡ್ಕೊಂಡು ಹೋಗ್ತಿದ್ರಂತಿ. ಅದೆಲ್ಗ ನಡ್ಕೊಂಡು ಹೋಗ್ಬೇಕಾದ್ರೆ ಇಬ್ರು ಹೆಂಗಸರು ಬಂದ್ರಂತೆ. ನೋಡಕ್ಕೆ ಚೆನ್ನಾಗಿದ್ರಂತೆ ಪಾಪ. ಚೆನ್ನಾಗಿದ್ರಂತೆ. ಹೆಂಗಸರು ಚೆನ್ನಾಗೇ ಇರ್ತಾರೆ, ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರ್ತಾರೆ. ಅಣ್ಣ ಈ ದಾರಿ ಎಲ್ಲಿಗೆ ಹೋಗ್ತೈತೆ ಅಂದ್ರಂತೆ. ಇವ್ರು ಯಾರು ಇಷ್ಟೊತ್ತಿಗೆ ಬಂದಾರಂತಂದು ಅಕ್ಕ ನೀವು ಯಾರಕ್ಕ ಅಂತಂದ್ಬಿಟ್ಟು ಈ ದಾರಿ ಅವ್ರು ಯಾವ್ದೋ ಊರ ಹೆಸರಲ್ಲಿರಂತೆ. ಹಿಂಗೆ ಹೋಗ್ತೈತೆ ಅಂತ ಅಂದ್ರಂತೆ. ಹ್ಞೂನ್ಲ ಪಾಪ. ಆಮೇಲೆ ಹಿಂದಕ್ ತಿರುಗಿ ನೋಡ್ತಿದ್ರಂತೆ. ಆಲೆ ಪರ್ಲಂಗ ದೂರ ಹೋಗ್ತಿದ್ರಂತೆ ಅವ್ರ ಕಣ್ಣಿಗೆ ಕಾಮ್ದಂಗೆ. ರಾಮ ರಾಮ, ಹಂಗಾರ ಅವ್ ದೇವ್ಗಳೇ? ಯಪ್ಪ ನನ್ಗಂತೂ ಭಯ ಆಗ್ತೈತಪ್ಪ. ನಾನು ಮಂತಕ್ಕೆ ಹೋಗ್ತೀನಿ. ನನಗೆ ಕೇಳ್ತಿದ್ರೆ ಮೈ ಕೂರ್ಲೆಲ್ಲ ನೆಟ್ಟು ನಿಂತವೆ, ಮೈಯೆಲ್ಲ ಜುಮ್ ಅಂತೈತಿ. ನಾನು ನಿನ್ ರಾತ್ರಿಗೆ ಅಜ್ಜಿ ಹಂಗೆ ಅಜ್ಜಿ ಹಿಂಗೆ ಅಂತಂದು ಏನಂದ್ರೆ ಆಗ ತಕ್ಕಂಡು ಮನೆಗೆ ಬೇಕಂತೆ ಐತಿನಿಗೆ ಏನೋ ಪರ್ಕೆ ತಕೊಂಡು ಗಟ್ಟಿಸ್ಬಿಡ್ತೀನಿ. ನಾನು ಹೇಳಲ್ಲ ಅಂತಂದ್ರು ಹೇಳಂದು ಇವಾಗ ಆಲೆ ಹಂಗಂತೀಯ. ನಿಮ್ಮ ಅಜ್ಜಿ ನನ್ ಬೈಲಿ ಅಂತಂದು. ತಾತ ನಿಜವಾಗ್ಲೂ ನಿಜಾನೇ ಇದು? ಇಲ್ಲ ಹೇಳ ಪಾಪ, ನೀನ್ ಹೇಳು ಅಂತಲ್ಲ. ಅದಕ್ಕೆ ನಾನ್ ಸುಮ್ಮನೆ ನಂಗಂದು ಹೇಳು. ಅವ ಅಜ್ಜ ಹೇಳದ್ಕು ನೀನ್ ಕೇಳದ್ಕು ಸರಿಯಾಗೈತೆ. ಮಂತಕ್ಕೆ ಹೋಗ್ತೇ ಇಲ್ವ ನೋಡು? ಹ್ಞೂನಜ್ಜಿ ಹೋಗ್ತೀನಿ. ಯಪ್ಪ ಒಂದು ಕ್ಷಣ ನಾನ್ ನಿಜ ಅನ್ಕೊಂಡ್ಬಿಟ್ಟೆ. ತಾತ ಹೇಳಿದ್ದು ಸುಳ್ಳಂತೆ. ಅದಕ್ಕೆ ಯಪ್ಪ ಹೆಂಗೆ ಅದ್ರಕೋಬಿಟ್ಟೆ ನಾನು. ರಾಮ ಯಪ್ಪ ಸುಳ್ಳಂತೆ ಅದ್ರಕೊಂಬೇಡ್ರಿ. ಅಲ್ಲ ಕಣಜ, ಆ ಹುಡ್ಗ ಹೇಳು ಅಂತಿದಂಗೆ ನೀನ್ ಹಂಗೆ ಹೇಳೋದು? ಅದೇ ಕಣಜಿ ಅವ್ನು ಕೇಳಿನಲ್ಲ, ಅದಕ್ಕೆ ಹಂಗೆ ಹೇಳೈತವ ಅಜ್ಜ. ಒಂದೇಟು ಗೊತ್ತಾಗಲ್ಲ ಹೇಳತ್ತಿ ಏನೋ ಅಂತದ್ದು. ನನಗ್ ಗೊತ್ತಿಲ್ಲ ಅಂತ ಹೇಳ್ಬೇಕಾ ಹುಡುಗಿನ ರಾತ್ರಿ ಅದನ್ನೇ ಇಕ್ಕಿಕ್ಕಂಬ್ಲಿ. ನನ್ಗೇನು ಗೊತ್ತೇನೋ ಧೈರ್ಯವಂತ ಅಂತ ಹೇಳದ್ ನಮ್ಮ. ಅದು ಧೈರ್ಯವನ ಮೆಚ್ಕೋಬೇಕದ್ದಿ. ರಾತ್ರೆಲ್ಲ ಯಾತನ್ ಫಿಲಮ್ ನೋಡ್ತೈತಿ, ರಾತ್ರೆಲ್ಲ ಬಡ್ಕೊಂಬೈತಿ. ನಾನು ರಾತ್ರೆಲ್ಲ ಜಾಗರಣೆ ಮಾಡ್ಬೇಕು. ಇನ್ನೊಂದ್ಸಲಿ ಇಂಥವೆಲ್ಲ ಹೇಳ್ಬಿಡಪ್ಪ ಸ್ವಾಮಿ ಆ ಹುಡ್ಗಂಗಿ. ನೋಡಿರಿ ಹನುಮಂತಜ್ಜ ಮಾಡಿದ ಕೆಲ್ಸನ ಆ ಹುಡ್ಗಿನ ರಾತ್ರೆಲ್ಲ ಇಟ್ಟು ಬೀಳ್ದೈತಿ. ಅಯ್ಯೋ ರಾಮ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ರೆ ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲಿರಲಿ.